ದೂರ ನಿಂತ್ಕೊಂಡ್ರ ದಾರಿ ಬಿಡ್ರ ಆ ಕಡೆ ಹೋಗ್ರ ಹೋಗ್ರ ಆ ಕಡೆ ಹೋಗ್ರಯ್ಯ. ಸರ್ ಕೇಸ್ ಫೈಲ್ ಮಾಡ್ಲಾ? ಏನು ಅಂತ ಬರೀತೀರಾ? ಕಳ್ಬಟ್ಟಿ ಕೂಡ ಸತ್ರು ಅಂತ ಬರೀತೀರಾ? ಅವ್ರಿಗಿನ್ನು ಉಸಿರಿದೆ, ಬೇಗ ಹಾಸ್ಪಿಟಲ್ ಸಾಕ್ಷಿ, ಪರಿಸ್ಥಿತಿ ಗಂಭೀರವಾಗಿದೆ. ಕ್ವಿಕ್ 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 ಬೇಗ ಸಾಕ್ಷಿ. ಕಳ್ಬಟ್ಟಿ ಕುಡಿದು ಜನ ಸತ್ತಿರೋದಕ್ಕೆ ಸಂಪೂರ್ಣ ಪೊಲೀಸ್ನವರೇ ಕಾರಣ ಅಂತ ಜನಗಳೆಲ್ಲ ಹೇಳ್ತಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಜನಗಳನ್ನೆಲ್ಲ ಹಿಂದೆ ಕಳ್ಸಿ, ಬಾಡಿನ ತಗೊಂಡೋಗು. ಸರ್, ತಾರಾಯಿನಲ್ಲಿ ಕಳ್ಬಟ್ಟಿ ಬೆರೆಸಿ ಮಾಡ್ತಿರೋ ಅವ್ರ ಮೇಲೆ ನೀವೇನ್ ಆಕ್ಷನ್ ತಗೋತೀರಾ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಸರ್ ಸ್ವಲ್ಪ ರೆಸ್ಪಾನ್ಸ್ ಕೊಡಿ ಸರ್. ಸುಮ್ಮನೆ ಹೋಗ್ತಿರಲ್ಲ ಸರ್, ಏನಾದ್ರು ಹೇಳಿ ಸರ್. ಸರ್ ಸರ್ ಅಟ್ಲೀಸ್ಟ್ ಸತ್ತೋರ್ ಕುಟುಂಬಕ್ಕೆ ಏನಾದ್ರು ಹೇಳ್ತೀರಾ ಸರ್? ಹೇಳಿ ಸರ್. ಇನ್ಮೇಲೆ ಕಳ್ಬಟ್ಟಿ ಕುಡಿದು ಸಾಯ್ಬೇಡಿ ಅಂತ, ದಟ್ಸ್ ಆಲ್. ಸದಾಶಿವ 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 ಸದಾಶಿವ. ಅಪರಾಧಿಯು ನ್ಯಾಯಾಲಯಕ್ಕೆ ಹಾಜರಾಗದಿದ್ದ ಕಾರಣ ಈ ಕೇಸನ್ನು ಕ್ಷಮಿಸಬೇಕು ಮಹಾಸ್ವಾಮಿಗಳು. ನಾನು ಯಾವತ್ತು ಕೋರ್ಟಿಗೆ ಬಂದವನೇ ಅಲ್ಲ. ಬಂದ ಮೇಲೆ ಬಾಗಿಲು ಹುಡ್ಕೊಂಡು ಒಳಗೆ ಬರ್ಬೇಕಾದ್ರೆ ಸ್ವಲ್ಪ ತಡವಾಗೋಯ್ತು. ನ್ಯಾಯಮೂರ್ತಿಗಳು ನನ್ನನ್ನು ಕ್ಷಮಿಸಬೇಕು. ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ಸಾರಾಯಿ ಮಾರೋದಕ್ಕೆ ಸರ್ಕಾರದ ಲೈಸೆನ್ಸ್ ಪಡೆದ ಈ ಸದಾಶಿವ ಹಣದ ಆಸೆಯಿಂದ ಅದನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರಿ ಮುದ್ರೆ ಇರತಕ್ಕಂತಹ ಬಾಟ್ಲಿಗಳಲ್ಲಿ ತಾನು ತಯಾರು ಮಾಡಿರ್ತಕ್ಕಂಥ ಕಳ್ಳಬಟ್ಟಿ ಸಾರಾಯಿನ ತುಂಬಿಸಿ ಅದನ್ನು ಬಡಜನಗಳಿಗೆ ಮಾರಿ ಅನೇಕ ಜನರ ಪ್ರಾಣಗಳನ್ನ ಬಲಿ ತೆಗೆದುಕೊಂಡ ಸಮಾಜ ದ್ರೋಹಿ. ಇದಕ್ಕೆ ಸಾಕ್ಷಿಯಾಗಿ 100 ಜನರ ಸಹಿ ಇರತಕ್ಕಂಥ ಅರ್ಜಿ ಇದು. ನ್ಯಾಯಾಲಯದಲ್ಲಿ ಸುಳ್ಳು ಹೇಳಬಾರದು ಅಂತ ನಾನು ಭಾವಿಸಿದ್ದೀನಿ. ಈಗ ನಡೆದಿರೋ ಅನಾಹುತಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ಕಳ್ಳಬಟ್ಟಿ ತಯಾರಿಸ್ತೀನಿ ಅಂತ ಈ ಲಾಯರ್ ಹೇಳಿದ್ರೆ ವಿನಃ ಪೊಲೀಸ್ನವರಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ರುಜುವಾತ್ ಪಡಿಸಿಲ್ಲ ದಣಿ. ನನ್ನ ಮೇಲಿರೋ ಆರೋಪಗಳೆಲ್ಲ ನಿರಾಧಾರ ಅಂತ ನಾನು ಸಾಬೀತುಪಡಿಸ್ತೀನಿ. ಅದಕ್ಕೆ 3 ದಿವಸ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಪುರುಷೋತ್ತಮ, ನಾನು ಸಾಧಾರಣ ನೀರಿನ ಹೊಂಡ ಅಂತ ಕಲ್ಲೆಸ್ತಿದ್ದೀಯ, ಆದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡು. ಅದ್ರಲ್ಲಿ ಧುಮ್ಕಿ ಆಳ ನೋಡಕ್ ಹೋದ್ರೆ ಉಸಿರು ಕಟ್ ಸತ್ತು ಹೋಗ್ತೀಯ. ಸಾಯೋರು ಯಾರು ಅಂತ 3 ದಿವಸಗಳಲ್ಲಿ ನಿನಗೆ ಗೊತ್ತಾಗುತ್ತೆ. ಅಷ್ಟೊಳಗಾಗಿ ಏನೇನ್ ಮಾಡ್ಬೇಕು ಅಂತ ಇದೆಯೋ ಅದನ್ನೆಲ್ಲ ಮಾಡಿ ನಿನ್ನ ಪಾಪದ ಕೊಡನ ತುಂಬಿಸ್ಕೊ ಹೋಗ್. ಕಾಲಾವಕಾಶ ಕೇಳಿದ್ದು ನಿನ್ ತಲೆ ತೆಗಿಯೋದಕ್ಕೆ. ಏಯ್ ನೋಡೋಣ ಯಾರು ತಲೆ ತೆಗಿತಾರೆ ಅಂತ. ಇನ್ನು 3 ದಿವಸದಲ್ಲಿ ನಾನು ನಿನ್ನ ಮಟ್ಟ ಹಾಕ್ಲಿಲ್ಲ, ನನ್ನ ಹೆಸರು ಪುರುಷೋತ್ತಮನೇ ಅಲ್ಲ, ತಿಳ್ಕೊ. ಬಂದ್ರೋ ಹೇಳಿ ನನ್ ಮಕ್ಳ, ನಾನ್ ಬೆತ್ಲಾಗಕ್ ಮುಂಚೆ ನೀವ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಬಂದ್ರೋ ಬಂದ್ರೋ. ಮೆಚ್ಚಬೇಕಾದ್ದೆ, ನಿನ್ನ ಗಂಡ ಪುರುಷೋತ್ತಮ ಕೋರ್ಟ್ ನಲ್ಲಿ ನನ್ನ ಮೇಲೆ ಚಾಲೆಂಜ್ ಮಾಡಿದಾನೆ. ಈಗ ನೀನು ಉಸೂರ್ ನಿಂತೋಯ್ತು ದಣಿ. ಒಳ್ಳೇದೇ ಆಯ್ತು. ಪ್ರತಿಯೊಬ್ಬರಲ್ಲೂ ಶಿವ ಇರ್ತಾನೆ. ಆ ಶಿವ ದೇಹದಿಂದ ಹೊರಗೋದ ಮೇಲೆ ಇದು ಬರೀ ಶವ. ಆಕೆನ ಎಲ್ಲಿಂದ ಕರ್ಕೊಂಡು ಬಂದಿದ್ರು ಅಲ್ಲಿಗೆ ತಗೊಂಡೋಗಿ ಬಿಸಾಕಿ ಪೊಲೀಸ್ನವ್ರಿಗೆ ವಿಷಯ ತಿಳಿಸ್ಬಿಡಿ. ಹಲೋ. ಇನ್ನು ಮುಂದೆ ಎಲ್ಲರೂ ಸಂತೋಷವಾಗೇ ಇರ್ತಾರೆ, ನನ್ನ ಮಾತು ನಂಬಿ. ಆ ಕ್ರಿಮಿನಲ್ ಸದಾಶಿವನಿಂದ ಜನರ ಪ್ರಾಣ ದೇಶದ ಮಾನ ಕಾಪಾಡಬೇಕು ಅಂತಾನೆ ಈ ಕೇಸು ನಾನು ತಗೊಂಡಿದ್ದು. ಹಲೋ, ಕೇಳಿಸ್ತಾ ಇಲ್ಲ? ಯಾರೋ ಬೆಲೆ ಮಾಡ್ತಾ ಇದ್ದಾರೆ. 1 ನಿಮಿಷ. ಯಾರು ಬೇಕು? ನಿಮ್ಮನ್ನೇ. ಏನ್ ಬೇಕಾಗಿತ್ತು? ಇನ್ಸ್ಪೆಕ್ಟರ್, ಸರ್ಚ್.
ಏನ್ ಹುಡುಕ್ತಾ ಇದ್ದೀರಾ? ಏನ್ ಬೇಕಾಗಿತ್ತು ನಿಮ್ಗೆ? ಇನ್ಸ್ಪೆಕ್ಟರ್, ಅರಿ ಕ್ರೇಜಿ? ಏನ್ ಹುಡುಕ್ತಾ ಇದ್ದೀರಾ? ಡೆಡ್ ಬಾಡಿ. ಡೆಡ್ ಬಾಡಿ ಬೇಕು ಅಂತಂದ್ರೆ ಯಾವ್ದಾದ್ರು ಸ್ಮಶಾನಕ್ಕೆ ಹೋಗ್ಬಿಡ್ತಿ. ಇಲ್ಲೇನ್ ಸಿಗುತ್ತೆ? ನಾನೇನು ಕೇಳ್ತಾ ಇಲ್ವಾ? ಇವ್ರು ಯಾರು? ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡ್ರಿ. ಆಕೆ ನನ್ನ ಹೆಂಡತಿ, ಹೆಣ ಅಲ್ಲ. ಹೋಸ್ರಿದ್ರೆ ಇಲ್ದಿದ್ರೆ ಹೆಣ ತಾನೆ. ವಾಟ್ ಆರ್ ಯು ಟಾಕಿಂಗ್? ಆಶಾ, ಮೈ ಗಾಡ್, ನನ್ನ ಹೆಂಡತಿನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ. ಇದರಲ್ಲೇನೋ ಮೋಸ ನಡೆದಿದೆ ಇನ್ಸ್ಪೆಕ್ಟರ್. ಆಶಾ, ಈ ನಾಟಕ ಎಲ್ಲ ಬೇಡ. ನನ್ನ ಮೇಲೆ ಮೂಗರ್ಜಿ ಬರ್ದು ಕೋರ್ಟ್ನವರೆಗೂ ಎಳದೆ ಆ ಲಾಯರ್ ಜೊತೆ ಸೇರಿ. ಮೆಚ್ಚಬೇಕಾದ್ದೆ ನಿನ್ ಧೈರ್ಯನ. ನೀನು ನೋಡ್ದೆ ಒಂದು ಕೂದಲು ಕಟ್ಟಿ ಬೆಟ್ಟ ಉರುಳಿಸೋಣ ಅಂತ, ಆದ್ರೆ ಬೆಟ್ಟ ಅಲ್ಲೇ ಉಳ್ಕೊಂಡ್ಬಿಡ್ತು. ಬಿಟ್ಬಿಡಿ, ಬೇಡ. ನಿಲ್ಸಿದಣಿ, ನಿಮ್ ಕಾಲ್ ಹಿಡ್ಕೋತೀನಿ. ನನ್ ಕುಂಕುಮ ಆಡಿಸ್ಬೇಡಿ, ನನ್ ತಾಳಿ ಕಿತ್ತ ಹಾಕ್ಬೇಡಿ. ನಿಮ್ ಮಗಳು ಅಂತ ತಿಳ್ಕೊಂಡು ಅವ್ರನ್ನ ಬಿಟ್ಬೇಡಿ. ಈ ಕಂದಮ್ಮನಿಗೋಸ್ಕರ ಕರುಣೆ ತೋರಿಸಿದಣಿ, ಕಣ್ಣ ತೋರಿಸಿ. ಅಯ್ಯೋ ದೇವ್ರೆ, ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕೋದನ್ನ ಕಂಡ್ರೆ ನನ್ನ ಕರುಳೆಲ್ಲ ಕಿತ್ತು ಬಂದ ಹಾಗಾಗುತ್ತೆ. ಈ ಕಂದನ್ ನೋಡ್ತಾ ಇದ್ರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಾಯಿ ತೊಡೆ ಮೇಲೆ ಹಾಲು ಕುಡಿತಾ ಇದ್ದ ಜ್ಞಾಪಕಕ್ಕೆ ಬರುತ್ತೆ. ಅಯ್ಯೋ, ಇದನ್ನ ನಾನು ನೀನು ಹಾಕೊಂಡ್ರೆ ಯಾಕಡ ಅಂತಾರೆ, ಸಾಧು ಸಂತರು ತೊಟ್ಕೊಂಡ್ರೆ ಪಾದರಕ್ಷೆ ಅಂತಾರೆ. ಈ ಪವಿತ್ರವಾದ ಪಾದರಕ್ಷೆನ ನೀನ್ ತಗೊಂಡು ನಿನ್ ಗಂಡನಿಗೆ ಈ ಸದಾಶಿವನ ಸಹವಾಸಕ್ಕೆ ಬರಬೇಡ ಅಂತ 3 ಸಲ ಮುಖದ ಮೇಲೆ ಒಡೆದು ನಿನ್ ಕುಂಕುಮ ಉಳಿಸ್ಕೊ. ಯಾಕೆ ತಾಳಿ ಕಟ್ಟಿದ ಗಂಡನಿಗೆ ಹೊಡೆಯೋದು ಹೇಗೆ ಅಂತ ಕೈ ನಡುಗ್ತಾ ಇದೀಯಾ? ಇಲ್ಲ ಮನಸ್ಸು ಇನ್ಸೈಟ್ ಆಗ್ತಾ ಇದೀಯಾ? ಸರಿ, ನನ್ನ ಮಾತಿಗೆ ನೀನ್ ಬೆಲೆ ಕೊಡಲ್ಲ ಅಂತ ಅಂದ ಮೇಲೆ ನಾನೇ ಉತ್ತರ ಕೊಡ್ಬೇಕಾಗತ್ತೆ. ಏಯ್, ಬೇಡಿ. ಇದೇನಣ್ಣ ಚಪ್ಲಿ ಕಿತ್ತೋಗೋ ಕೆನ್ನೆಗೆ ಹೊಡಿತಾ ಇದ್ದಾಳೆ? ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ. ಹೌದಾ? ಕೊಡ್ರಿ ಇಲ್ಲಿ. ಏನು ನೋಡು. ಮಿಸ್ ಭವಾನಿ, ಇಂಟರ್ನ್ಯಾಷನಲ್ ಸ್ಮಗ್ಲರ್. ಹಿಡಿದು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನ. ಫಾರಿನ್ನಿಂದ ಬರೋ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಣ್ಣ ಇಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಅದೇನ್ ಸರಿಯಾಗಿ ಹೇಳ. ಏನಿಲ್ಲಣ್ಣ, ಹಿಂದೆ ಫಾರಿನ್ ಬಿಸ್ನೆಸ್ ಮಾಡ್ಬೇಕು ಅಂತ ನಾವು ವ್ಯವಹಾರ ಮಾಡಿದ್ವಲ್ಲ, ಅವಳೇ ಇವಳು ಇಂಟರ್ನ್ಯಾಷನಲ್ ಸ್ಮಗ್ಲರ್. ನಾವ್ ಇವಳನ್ನ ಜೊತೆಗೆ ಹಾಕೊಂಡು ನಮ್ಮ ವ್ಯಾಪಾರಕ್ಕೆ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, 50 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಇವಳು ಬರ್ತಾಳೆ ಅಂತ ಪೊಲೀಸ್ನವ್ರ ಇನ್ಫಾರ್ಮೇಶನ್ ಸಿಕ್ಬಿಟ್ಟಿದೆ. ಹೌದು ಸರ್, ಇವಳು ಬರ್ತಾಳೆಯಿಂದ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಟ್ಟಿದೆ. ಅದಕ್ಕೆ ನಿಮ್ಗೆ ತಿಳಿಸೋಣ ಅಂತ ಬಂದೆ. ತಿಳಿಸಿದ್ದಾಯ್ತಲ್ಲ, 5 ಲಕ್ಷ ರೂಪಾಯಿ ಆಸೆ ಬಿದ್ದು ಸರ್ಕಾರಕ್ಕೆ ಹಿಡ್ಕೊಟ್ಬಿಟ್ಟೀಯ. ಅವಳನ್ನ ಜೋಪಾನವಾಗಿ ಕರ್ಕೊಂಡ್ ಬಾ. ಹಿಡಿಯಕ್ಕಾಗದೆ ಇರೋ ನೀನು ಕಾಕಿ ಬಟ್ಟೆ ಹಾಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡಿದ್ದೀಯ. ಕೇಸ್ ಹಿಡಿಯೋನಲ್ಲ ನೀನು, ಬರೀ ರೋಲ್ ಕಾಲ್ ಪಾರ್ಟಿ. ಇಲ್ಲ ಸರ್, ಸಾಕಷ್ಟು ಟ್ರೈ ಮಾಡಿದೆ, ಆದ್ರೆ ಕೈಗೆ ಸಿದ್ದ ಹಾರಾಗ್ಬಿಟ್ಲು. ಫಾರಿನ್ ಪೊಲೀಸ್ನವ್ರಿಗೆ ಚೊಳ್ಳೆ ಹಣ್ಣು ತಿನ್ಸಿರೋಳು ಅವಳು. ಹೋಗಿ ಹೋಗಿ ಅವಳನ್ನ ನೀನ್ ಹಿಡಿಯಕ್ಕಾಯ್ತದ? ಇನ್ನು 24 ಗಂಟೆ ಅವಳು ಹಿಡಿದೆ ಹೋದ್ರೆ ನನ್ನ ಹೆಸರು ಬಲರಾಮ ಅಲ್ಲ. ನೀನೇನ್ ಹಿಡಿತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಅವಳು ಆರ್ಡಿನರಿ ಹೆಣ್ಣಲ್ಲ, ಇಂಟರ್ನ್ಯಾಷನಲ್ ಸ್ಮಗ್ಲರ್. ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ಟಿ 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 ಟಿ
ಯಾರೇ ಕೂಗಾಡಲಿ ಟಿ 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 ಕೈ ಅಟ್ಟಿ ಅಂಗಡಿ ಇರೋದ್ ಕಾಣಲ್ವಾ? ಗಾಡಿ ಬಿಟ್ಬಿಟ್ಟು ಅಲ್ಲಲ್ಲಿ ಹೋಗಿದ್ದೆ. ಕಾಣ್ತದೆ ಕಾಣ್ತದೆ. ನಿಂದೇನ್ 5 ಸ್ಟಾರ್ ಹೋಟ್ಲಾ? ಹೋಗಲ್ಲ. ಏಯ್, ನಾನು ಯಾರು ಗೊತ್ತಾ? ಜಕ್ಕೇನಹಳ್ಳಿ ಜಂಪಯ್ಯನ ಮಗಳು ಜಕ್ಕಮ್ಮ. ಜಕ್ಕಮ್ಮ ಎತ್ತಮ್ಮ ಕಂಟಿವ್ನಿ ಕಾಸ ನನ್ ಟೀನೆಲ್ಲ ಚೆಲ್ಬಿಟ್ಟಿಯಲ್ಲ ಅದಕ್ಕೆ. ಅಲಲಲಲ, ಅಳತೆ ಹಾಕಿದ್ರೆ ಅರ್ಧ ಮೆಣಸಿನಕಾಯಿ ಉದ್ದ ಇಲ್ಲ, ನೀನು ನನ್ನ ಕಾಸು ಕೇಳ್ತೀಯಾ? ಅರ್ಧ ಮೆಣಸಿನ್ಕಾಯಿ? ನಾನು ಅರ್ಧ ಮೆಣಸಿನ್ಕಾಯಿ ಆದ್ರೂ ಗಂಡ್ಸು ಗೊತ್ತಾ? ತೆಗಿ ಹತ್ತೇರಿಕೆ. ಏನಾಯ್ತಮ್ಮ ತಳ್ಳೋ ಗಾಡಿಲಿ? ಕಣ್ ಕಾಣ್ಸಕ್ಕಿಲ್ವಾ? ಕಣ್ಣೆ ನಿಮ್ರೋಗವ? ದ್ರಾಕ್ಷಿ. ಎಂತ ದ್ರಾಕ್ಷಿ? ಸೀಡ್ಲೆಸ್. ಹಂಗಂದ್ರೆ ಅಂದ್ರೆ ಬೀಜ ಇಲ್ದೆ ಇರೋದು. ಓ, ಬೀಜ ಇಲ್ದೇ ಇರೋದು ಮಾರ್ತೀಯಾ? ಗೊತ್ತಾ? ಅರ್ಧ ಮೆಣಸಿನ್ಕಾಯಿ. ಯಾರು ಇವ್ರು? ಕಾಳಿಂಗನ್ಸ್ರು ಸುಲಿ ಮಾಡಕ್ ಬಂದೋರೆ ಕೊಟ್ಕೊಳ್ಸ್ಬಿಡು. ಕಾಳಿಂಗ? ಅಯ್ಯೋ ಪಾಪ, ಅವನ ಕೈ ಕಾಲಿಲ್ವೇನೋ. ಏನಿದೆ 10 ಪೈಸೆ ಕೊಡ್ತಿದ್ಯಾ? ಬಿಕ್ಸೆ ಬಿಕ್ಸಕ್ ಬಂದವ್ರಿಗೆ ಇನ್ನೆಷ್ಟು ಕೊಡ್ಬೇಕು? ಈ ಜಾಗದಲ್ಲಿ ವ್ಯಾಪಾರ ಮಾಡ್ಬೇಕು ಅಂದ್ರೆ 25 ರೂಪಾಯಿ ಕಪ್ಪ ಕಟ್ಬೇಕು, ಗೊತ್ತಾ? ಕಪ್ಪ? ಯಾರ ಕಟ್ಬೇಕಪ್ಪ? ಈ ಜಾಗದ ಒಡೆಯ ಕಾಳಿಂಗನ್ಗಪ್ಪ. ನಾನು ಕಪ್ಪ ಕಟ್ಟಿ ರೂಢಿ ಇಲ್ಲಪ್ಪ. ಅದನ್ನ ಹ್ಯಾಕ್ ತಗೊಳ್ಳೋದು ಅಂತ ನಮ್ಗ್ ಚೆನ್ನಾಗ್ ಗೊತ್ತಪ್ಪ. ಹೆಂಗಪ್ಪ? ಹೀಗಪ್ಪ. ಮನೆಗೆ ಹೋಗೋಣ. ಜಕ್ಕಮ್ಮ ನಿನ್ ಕತೆ ಮುಗೀತಮ್ಮ, ನಾನಿನ್ ಬರ್ತೀನಮ್ಮ. ಇನ್ನೊಂದ್ಸಾರಿ ಕಪ್ಪ ಕೇಳಿದ್ರೆ ತಲೆ ತೆಗೆದು ಬಿಡ್ತೀನಿ ಬಡ್ಡಿ ಮಕ್ಳ. ನಾನ್ ಯಾರ್ ಗೊತ್ತಾ? ಜಕ್ಕಮ್ಮ ಹಂಗೇಳ ಅರ್ಧ ಮೆಣಸಿನ್ಕಾಯಿ. ಅವ್ರ ಕೈ ಚೆನ್ನಾಗ್ ಒದೆ ತಿಂತಿ ಅನ್ಕೊಂಡಿದ್ದೆ. ಅವ್ರಿಗೆ ನೀರ್ ಕುಡಿಸ್ಬಿಟ್ಟೆ. ನೀರೇ ಕುಡಿತ್ಯಾ? ತಗಾಟಿ ತತ ಇನ್ಮೇಲಿಂದ ನನ್ನ ಅಕೌಂಟ್ ಅಲ್ಲಿ ನಿಂಗೆ ಫ್ರೀ ಟೀ. ಇದು ಟೀನಾ? ನೀರ್ ಟೀ ಎತ್ಕೊಂಡೋಗಲೇ. ಅವ್ರಿಗೇನೋ ಹೊಡೆದ್ಬಿಟ್ಟೆ, ಆದ್ರೆ ಅವ್ರ ಗುರು ಕಾಳಿಂಗ ಬಂದ್ರೆ ನಿನ್ ಕೈ ಕಾಲ್ ಮುರಿದು ಮೂಲೆಯಲ್ಲಿ ಕುರ್ಸಿ ಭಿಕ್ಷೆ ಬಿಡಿಸ್ತಾನೆ. ಪುದು ಜಾಗ ಖಾಲಿ ಮಾಡು. ಅಯ್ಯೋ ಬರ್ಲಿ ಬಿಡ, ಅವನ್ನ ಒಂದ್ ಕೈ ನೋಡ್ಕೊಂಡ್ರಾಯ್ತು. ಅಬ್ಬಾ, ಅರ್ಧ ಫೈಟ್ ಮಾಡಿ ಮಾಡಿ ಮೈ ಕೈ ಎಲ್ಲ ನೋಯ್ತೈತೆ ಕಣ. ಮೈ ಕೈ ನೋಡಿದ್ರೆ ಮಸಾಜ್ ಮಾಡ್ಬೇಕಾ? ಸ್ವಲ್ಪ ಎಣ್ಣೆ ಹಾಕಿದ್ರೆ ಎಲ್ಲ ಸರಿ ಹೋಯ್ತದೆ. ಎಲ್ ಸಿಕ್ಕುತ್ತಾ? ಏನ ಎಣ್ಣೆ? ಎಣ್ಣೆ ಅಂದ್ರೆ ಸಾರಾಯಿ. ಎಲ್ ಸಿಕ್ಕಿರಿ ಗೊತ್ತಾ? ಓ ನಡಿ ಹೋಗೋಣ. ನಾನು ಬಿಸಿ ಮನ್ಸ. ಅಂಗಡಿಗೆ ಟೀ ಕೊಡ್ಬೇಕು, ಈ ಅಂಗಡಿಗೆ ಟೀ ಕೊಡ್ಬೇಕು, ಓ ಪೊಲೀಸ್ ಸ್ಟೇಷನ್ ಬೇರೆ ಟೀ ಕೊಡ್ಬೇಕು. ಮತ್ತೆ ಬಿಡಿ. ಅರ್ಧ 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 ಟೈಮ್ ಆಯ್ತು ಅಂತ ಹೇಳಿಲ್ವಾ? ಜಾಗ ಹೇಳ್ತೀನಿ, ಅಲ್ಲಿ ಬಂದ್ಬಿಡು.
ಏಯ್ ಥೂ, ಯಾಕೆ ಟೀ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಕೇಳ್ತಿಯಲ್ವ ಮಗನೇ, ನಿನ್ನ ಮುಖ ಇದ್ದ ಕಲಗಜ್ಜು. ಅದೇ ಒಂದ್ ಹುಡುಗಿ ಕೊಟ್ರೆ ಉಸಿರು ನಂಗ್ ಕುಡಿತೀರಾ, ನಾನ್ ಕೊಟ್ರೆ ಅವು ಅಂತೀರಾ. ಹೌದೋ ಮಗನೇ, ಬಳೆ ತೊಟ್ಟ ಕೈ ಕಸ ಕೊಟ್ರು ರಸ ಅಂತ ತಿಂತಾವ ಮನುಷ್ಯ. ಏ ಕುಳ್ಳ, ಆ ಕೈನಲ್ಲಿ ಇಟ್ಕೆ ಕೊಟ್ರು ಕಡ್ಕೊಂಡು ತಿನ್ನಾನ ಅನ್ಸುತ್ತೋ. ಅನ್ಸತ್ತೆ ನಿಮ್ ಬುದಿಯಲ್ಲಿ ಬಿಡ್ತೀರಾ. ಆ? ಹಿಡಿದು ಕೊಟ್ಟವರಿಗೆ 5 ಲಕ್ಷ. ಜಕ್ಕಮ್ಮ, ನೀ ನನ್ ಕೈ ಸಿಕ್ತಮ್ಮ. 5 ಸ್ಟಾರ್ ಹೋಟೆಲ್. ಏಯ್, ಕುಡ್ಕೊಳ್ರಿ ಮಜಾ ಮಾಡ್ರಿ. ಇವತ್ತಿಂದ ನಾ ಟೀ ಮಾರೋ ಕೆಲಸ ಬಿಟ್ಬಿಟ್ಟೆ. ಚಿಪ್ ಹಿಡ್ಕೊಂಡು ಹೋಗ್ತೀಯಾ? ಛೀ, ನಾನು 5 ಸ್ಟಾರ್ ಹೋಟ್ಲು ಮಾಲೀಕ. ದುಡ್ಡು ನೀವೇ ಕೊಡ್ತೀರಾ ಇಲ್ಲ ಇನ್ಸ್ಪೆಕ್ಟರ್ ನಿಮ್ಮ ಬರ್ಬೇಕು? ಅಕ್ಕನ ಕರ್ಕೊಂಡು ಬಾ, ಕೊಡ್ತೀನಿ. ನಮಸ್ಕಾರ ಬುದ್ಧಿ, ನಮಸ್ಕಾರ. ಅಡ್ಬಿದ್ದೆ. ನಮಸ್ಕಾರ ಬುದ್ಧಿ. ಸರ್ 5 ಲಕ್ಷ ಕೊಡಿ ಸರ್. 5 ಲಕ್ಷ. 5 ಲಕ್ಷನಾ? ಕೊಡ್ತೀನಿ, ಮೊದಲು ಟೀ ತಗೊಂಡ್ ಬಾ. ಟೀ ಮಾರೋ ಕೆಲಸ ಬಿಟ್ಬಿಟ್ಟೆ ಸರ್. ಹೌದಾ? ದೇವಸ್ಥಾನ ಮುಂದೆ ಕೂತ್ಕೋ. ನೀವು ಅದೇ ಹೇಳ್ತಿರಲ್ಲ ಸರ್, ನಾನು 5 ಸ್ಟಾರ್ ಹೋಟ್ಲು ಮಾಲೀಕ. ತಲೆ ಹರಟೆ, ಹೋಗೋ ಆಚೆಗೆ. ನೀವು ಹೋಗು ಅಂದ್ರೆ ನಿಮಗ್ ಬೇಕಾಗಿರೋದು ಸಿಗಲ್ಲ ಸರ್. ಏನೋ ಅದು? 5 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಹೇಳ್ತೀನಿ. ಅಫೋರ್ಡಬಲ್ ಇರೋಳ? ಹೌದು ಸರ್. ಕನಸಲ್ಲಿ ಬಂದಿಲ್ಲೇನಾ? ಕನಸು ನಿಜಾನೋ, ಒಟ್ನಲ್ಲಿ ನೀವು 5 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಅವಳಿರೋ ಜಾಗ ಹೇಳ್ತೀನಿ. ಸರಿ, ಕೊಡ್ತೀನಿ. ಹೇಳು, ಎಲ್ಲಿದ್ದಾಳೆ ಅಂತ. ಅಯ್ಯೋ ದೇವ್ರೆ, ಅರ್ಧ ಏನು ನೀನು ಕುಡಿದಿದ್ಯಾ? ನಿನ್ನ ನೋಡಿ ನಂಗೆ ಕುಡ್ದಂಗೆ ಆಗೋಯ್ತು. ಲೋ, ಅರ್ಧ ಮೆಣಸಿನ್ಕಾಯಿ ಫೈಟ್ ಮಾಡಿ ಮೈ ಕೈಯೆಲ್ಲ ನೋಡ್ತೈತೆ. ಎಣ್ಣೆ ಹಾಕಿದ್ರೆ ಮೈ ತಂಪಾಗಿರ್ತದೆ, ಮೈ ಕೈ ನೋವೆಲ್ಲ ಹೋಗ್ತದೆ ಅಂದೋಳು. ಒಳ್ಳೆದಂತ ಬೊಂಬೆ ಹಂಗೆ ಸಿನಿಮಾ ಸ್ಟಾರ್ ಹಂಗ್ ಬಂದಿದ್ಯಲ್ಲ. ನೀನ್ ಕುಡಿಯಕ್ ಬಂದಿದ್ಯೋ ಅಥವಾ ಡ್ಯಾನ್ಸ್ ಮಾಡಕ್ ಬಂದಿದ್ಯೋ? ಜಕ್ಕಮ್ಮ, ನಾನ್ 5 ಸ್ಟಾರ್ ಹೋಟ್ಲ್ ಇಟ್ಮೇಲೆ ನಿನ್ನೆ ನನ್ನ ಮ್ಯಾನೇಜರ್. 5 ಸ್ಟಾರ್ ಹೋಟ್ಲ? 5 ಲಕ್ಷ. 5 ಲಕ್ಷ? ಬರೀ ನೀರ್ ಟೀ ಮಾರಿ ಅಷ್ಟೊಂದು ದುಡ್ಡು ಇಟ್ಟಿದ್ಯಾ ನೀನು?